ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರವು ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಸ್ಥಾಪಿಸಿದೆ. ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಬಿಡುಗಡೆ ಮಾಡಿಲ್ಲ. ಆದ್ದರಿಂದ ಚೌಡಯ್ಯ ನಿಗಮಕ್ಕೆ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡುವಂತೆ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಅವರು ಆಗ್ರಹಿಸಿದ್ದಾರೆ. ಯಾದಗಿರಿ ಸಮೀಪ ಚಟ್ನಳ್ಳಿ ಗ್ರಾಮದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. ಚೌಡಯ್ಯನ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡಿ ಕೋಲಿ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡಲು ರಾಜ್ಯ ಸರ್ಕಾರ ಮುಂದಾಗಬೇಕು ಅಂತ ಒತ್ತಾಯಿಸಿದರು. ಚಟ್ನಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಚೌಡಯ್ಯನ ದೇವಸ್ಥಾನದಲ್ಲಿ ಅನುಯಾಯಿಗಳು ಏರ್ಪಡಿಸಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಂಬಿಗರ ಚೌಡಯ್ಯನವರ ಹೆಸರಿನಲ್ಲಿ ಇರುವ ಭಜನೆ ಹಾಡು ಅಂಬಿಗ ನಾನಿನ ನಂಬಿದೆ ಜಗದಂಬರಮಣ ನಿನ್ನ ನಂಬಿದೆ ತುಂಬಿದ ಹರಿಗೋಲಂಬಿಗ ಆದ ಕೊಂಬತ್ತು ಚಿತ್ರವು ಅಂಬಿಗ ಸಂಭ್ರಮದಿ ನೋಡಂಬಿಗ ಅದರೆಂಬ ನೋಡಿ ನಡೆಸಂಬಿಗ ಎಂಬ ಹಾಡು ಹಾಡುವುದರ ಮುಖಾಂತರ ನಿಗಮಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದರು. ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೋಲಿ ಸಮಾಜದ ಬಾಂಧವರು ಇದ್ದು ಅದರಲ್ಲಿ ಕೃಷಿ ಕೂಲಿ ಕಾರ್ಮಿಕರು, ಕಡು ಬಡವರು, ರೈತರು ಹೆಚ್ಚಿನವರು ಬಡತನದಲ್ಲಿ ಇದ್ದಾರೆ. ಅರ್ಜಿ ಸಲ್ಲಿಸಿದ್ರು ಕೂಡ ನಿಗಮದಿಂದ ಸಾಲ ಸೌಲಭ್ಯ ಸಿಗದೆ ವಂಚಿತರಾಗ್ತಾ ಇದ್ದಾರೆ. ಆದ್ದರಿಂದ ಹೆಚ್ಚಿನ ಅನುದಾನ ಕೊಟ್ಟರೆ ಎಲ್ಲರಿಗೂ ಅನುಕೂಲವಾಗುತ್ತೆ ಎಂದಿದ್ದಾರೆ. ಚುನಾವಣಾ ಸಮಯದಲ್ಲಿ ಸಮಾಜವನ್ನ ಬಳಸಿಕೊಳ್ಳುವವರು ಚುನಾವಣೆ ಮುಗಿದ ನಂತರ ಸಮಾಜಕ್ಕೆ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಕಾಳಜಿ ತೋರುತ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗಿನ ಕಾಲದಲ್ಲಿ ಅನೇಕ ಸಂಘಟನೆಗಳು ವಂಚನೆ ಮತ್ತು ದ್ರೋಹ ಮಾಡುತ್ತಾ ಬಂದಿದ್ದು, ಈಗ ಮತ್ತು ನಮ್ಮ ಉಮೇಶ್ ಅಣ್ಣನವರು ಅನೇಕ ಹೋರಾಟಗಳನ್ನು ಮಾಡುತ್ತಾ ಅಧಿಕಾರಿಗಳನ್ನು ಹೆಚ್ಚಿಸುತ್ತಾ ತಮ್ಮ ಸ್ವಯಂ ಖರ್ಚಿನಲ್ಲಿ ಜನಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಎಲ್ಲ ಅಧಿಕಾರಿಗಳು ಮತ್ತು ಊರಿನ ಜನಗಳು ಅವರಿಗೆ ನಾವು ಹೋರಾಟಕ್ಕೆ ಸ್ಪಂದಿಸಿ ಈಗಿನ ಜನಜಾಗೃತಿಯನ್ನು ಮೂಡಿಸಿ ಮತ್ತು ಅನೇಕ ಕಷ್ಟಗಳನ್ನು ಇದ್ದರೂ ಕೂಡ ಅವರ ಜೊತೆ ಕೈ ಜೋಡಿಸಿ ಹೋರಾಟ ಮಾಡುತ್ತಾ ಮತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಅವರು ಹಳ್ಳಿ ತಿರುಗಾಡಿ ಎಲ್ಲ ಬಡವ ಬಂದರಿಗೆ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಇದರಂಥ ಕೆಲಸ ಮಾಡೋರು ಯಾರೂ ಇಲ್ಲ. ಸಂಘಟನೆದವರು ಹಳ್ಳಿ ತಿರುಗಾಡಿ ಎಲ್ಲ ಸವಲತ್ತುಗಳು ಸರ್ಕಾರ ಕಡೆಯಿಂದ ಸಿಗುವಂಥ ವ್ಯವಸ್ಥೆ ಮಾಡ್ತಿರೋರು ಉಮೇಶ್ ಮುದ್ನಾಳ್ ಅವರು. ಎಲ್ಲ ಸಂಘಟನೆಗಳು ಸುಮ್ಮನೆ ಆ ಸಾಬ್ರಿಗೆ ಹೇಳ್ತೀವಿ ಈ ಸಾಬ್ರಿಗೆ ಹೇಳ್ತೀವಿ ಅಂದಿವನು ಎಲ್ಲೇ ನಮ್ಮ ಬಡ ಜನರಲ್ಲಿ ರೊಕ್ಕ ತಿಂದವನು ನೈಟ್ ಅಂತ ಕಳಿಸ್ಬಿಡ್ತಾವ. ಇವರು ಅಣ್ಣವರು ಹಂಗಿಲ್ಲ, ಒಂದು 5 ಪೈಸೆ ರೊಕ್ಕ ಯಾರು ಬಳಿ ತಿನ್ನೋ ಮಂದಿ ಅಲ್ಲ. ಅವರು ನೇತವಾಗಿ ಕೆಲಸ ಮಾಡೋಂಥ ಅಣ್ಣವರು ಉಮೇಶ್ ಮುದ್ನಾಳ್ ಅವರು. ಅದಕ್ಕಾಗಿ ಎಲ್ಲ ನಮ್ಮ ಬಡ ಬಗ್ಗರು ಅಣ್ಣವ್ರಿಗೆ ಭಾಳ ನಂಬಿಕೆ ಇಟ್ಟು ಅವರು ಹೇಳಿದ ಮಾತುಗಳನ್ನು ಎಲ್ಲ ಹಳ್ಳಿ ಜನರಿಗೆ ಕೇಳ್ಕೊಂಡು ಹೋಗ್ಬೇಕಂತ ಕೆಲಸ ಮಾಡಬೇಕು. ಎಲ್ಲ ಮೋಸಗಾರ ಮಂದಿಗೆ ಮಾತು ಕೇಳಿ ಅವ್ರ ಮೋಸಗಾರ ಮಂದಿ ಮಾತು ಕೇಳಬೇಡ, ಅಣ್ಣವರು ಮಾತು ಕೇಳಿ ಎಲ್ಲ ನಮ್ಮ ಬಡ ಜನರು ಅವ್ರ ಅಣ್ಣವ್ರ ಸಹಾಯ ತಗೊಂಡು ನಮ್ಮೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಹೋಗ್ಬೇಕಂತ ನನ್ನ ಹೆಸರು. ರಾಜ್ಯ ಸರ್ಕಾರ ನಿಜ ಶರಣ ಅಂಬಿಗರ ಚೌಡಯ್ಯನ ನಿಗಮ ಮಾಡಿಕೇಸಿ ಕೈ ತೊಳ್ಕೊಂಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ? ಇವತ್ತು ನಿಗಮ ಮಾಡಿಕೇಸಿ ಅದಕ್ಕೆ ಜನಸಂಖ್ಯೆ ಅನುಗುಣವಾಗಿ ಅನುದಾನ ಬಿಡುಗಡೆ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಏನದ ಸರಿಯಾಗಿ ಜನಸಂಖ್ಯೆ ಅನುಗುಣವಾಗಿ ಅನುದಾನ ಬಿಡುಗಡೆ ಮಾಡಿಲ್ಲ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ದು ಕೃಷಿ ಕೂಲಿ ಕಾರ್ಮಿಕರು, ಕಡುಬಡವರು, ರೈತರೇ ಜಾಸ್ತಿ ಅರ. ಅಂಥವ್ರಿಗೆ ಸಾಲ ಸೌಲಭ್ಯ ಸಿಗಬೇಕಾದ್ರೆ ಅನುದಾನ ಹೆಚ್ಚಿಗೆ ಬಿಡುಗಡೆ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಇವತ್ತು ತಾಲೂಕಿನ ಯಾದಗಿರಿ ಸಮೀಪ ಇರತಕ್ಕಂಥ ಚಟ್ನಳ್ಳಿ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಂಬಿಗರ ಚೌಡಯ್ಯನವರ ಆಡೋ ಮುಖಾಂತರ ಭಜನಿ ಮೇಳದ ಮುಖಾಂತರ ಹಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ನೀಡಿದ್ವಿ. ತಕ್ಷಣ ಮುಂದಿನ ದಿವಸದಲ್ಲಿ ಏನದ ಹೆಚ್ಚಿನ ಅನುದಾನ ನೀಡಿಸಿ ಕಡುಬಡವರಿಗೆ ಸಾಲ ಸೌಲಭ್ಯಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿ ಸರ್ಕಾರ ಮಾಡಬೇಕಂತಕ್ಕಂಥದ್ದು ನಂದು ಆಗ್ರಹ. ಈ ಕಾರ್ಯಕ್ರಮದಲ್ಲಿ ಪವನ ಮುದ್ನಾಳ್, ಚೆನ್ನಪ್ಪ ತಿರ್ಕಪ್ಪ, ದೇವಪ್ಪ ಸಾಬಣ್ಣ, ಎಡ್ಡಳ್ಳಿ, ಬಾಗಪ್ಪ ಭೀಮರಾಯ್, ಸಾಬಣ್ಣ ಲಾಲೆನೂರ್, ರೆಡ್ಡಪ್ಪ ಭೀಮರಾಯ್, ಯಮಲಪ್ಪ ಪರಶುರಾಮ್, ಚೆಟ್ಟಪ್ಪ, ಯಂಕಪ್ಪ, ಸಣ್ಣು ಸನಪ್ಪ, ಅದ್ದಪ್ಪ, ನಿಂಗಪ್ಪ, ಸೈದಪ್ಪ, ಕಸ್ತೂರಮ್ಮ, ಭೀಮ್ಬಾಯ್, ನಾಗಮ್ಮ, ಸಾಬ್ಲಿಂಗಮ್ಮ, ಅಯ್ಯಮ್ಮ, ಶರಣಮ್ಮ, ಮಹೇಶ್, ಸಾಬಣ್ಣ, ದೊಡ್ಡಮಲ್ಲಪ್ಪ, ಸಣ್ಣ ಸಾಬಣ್ಣ, ಶಿವಲಿಂಗ, ದೇವೀಂದ್ರಪ್ಪ, ತಿಮ್ಮಣ್ಣ ಸೇರಿ ಅನೇಕ ಮುಖಂಡರು, ಮಹಿಳೆಯರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.